ನಮಸ್ಕಾರ. ನನ್ನ ಹೆಸರು ಸುಧೀರ್ ಅಂತ ಹೇಳ್ಬಿಟ್ಟು. ಕಳೆದ 4-5 ವರ್ಷಗಳಿಂದ ನಾನು ಪತ್ರಿಕೋದ್ಯಮದಲ್ಲಿದ್ದೇನೆ. ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದೇನೆ. ಈಗ ನನ್ನ ಪರಿಚಯ ಆಲ್ಮೋಸ್ಟ್ ನನ್ನ ನೋಡಿದವ್ರಿಗೆಲ್ಲರ ನನ್ನ ಪರಿಚಯ ಇರುತ್ತೆ. ಸೊ ಗುರುವಾರ ಏನಾಗುತ್ತೆ ಅಂತ ಹೇಳಿದ್ರೆ, ಗುರುವಾರ ಒಂದು ಸಾರ್ವಜನಿಕರ ಮಾಹಿತಿ ಮೇರೆಗೆ ಜೋಡಿ ಅಚ್ಚಂನಹಳ್ಳಿ ಕೆರೆಯಲ್ಲಿ ಏನೋ ಒಂದು ಇದು ಹಸಿ ಮರಗಳ ಜಾಲಿ ಮರಗಳ ಒಂದು ಕಡಿತ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬರುತ್ತೆ. ಸೊ ನಾನು ಹಾಗೂ ಉದಯವಾಣಿ ಆಗ್ಲೂ ಉದಯಕಾಲ ವರದಿಗಾರರಂತಹ ರಾಮಚಂದ್ರಪ್ಪನವರು ಸ್ಥಳಕ್ಕೆ ಬರ್ತೇವೆ. ಸ್ಥಳಕ್ಕೆ ಬಂದಾದ್ಮೇಲೆ ಇಲ್ಲಿ ಜಾಲಿ ಮರಗಳನ್ನ ಕಡ್ದಿರೋದು ನಮಗೆ ಒಂದು ಗೊತ್ತಾಗತ್ತೆ. ಸೊ ಇಲ್ಲಿ ಯಾರು ಜಾಲಿ ಮರಗಳು ಕಡ್ದು ಮತ್ತೆ ಅದಕ್ಕೆ ಇದ್ಲು ಸುಡ್ತಾವ್ರೋ ಅವ್ರನ್ನ ನಾವು ವಿಚಾರಣೆ ಮಾಡ್ತೀವಿ. ನಿಮ್ಗೆ ಅನುಮತಿ ಕೊಟ್ಟಿರೋರು ಯಾರಪ್ಪ ಅಂತ ಹೇಳ್ಬಿಟ್ಟು. ಸೊ ಅವರು ಅಧ್ಯಕ್ಷರು ಅಂತ ಹೇಳ್ತಾರೆ. ಅಧ್ಯಕ್ಷರು ಬಾಡಿ ಮುಗಿದೋಗ್ಬಿಟ್ಟು ಆಗ್ಲೇ 6 ತಿಂಗಳಾಯ್ತಲ್ಲಪ್ಪ ಅಂತ ನಾವು ಕೇಳಿದಾಗೆ ಕೆರೆ ಅಭಿವೃದ್ಧಿ ಸಂಘಕ್ಕೆ ಒಂದು ಅಧ್ಯಕ್ಷರು ಇದಾರಂತೆ ಅಂತ ಹೇಳ್ತಾರೆ. ಸೊ ನಾವು ಯಾರು ಅಧ್ಯಕ್ಷರು ಅವ್ರನ್ನ ಕರೆಸ್ರಿ ಒಂದ್ಸಲ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ಯಾಕೆಂತ ಹೇಳಿದ್ರೆ, ಈಗ ಮಾಹಿತಿ ಬಂದಾದ್ಮೇಲೆ ನಾವು ಒನ್ ಸೈಡೆಡ್ ಆಗಿ ನ್ಯೂಸ್ ಮಾಡೋದಕ್ಕಿಂತ ಎರಡೂ ಕಡೆ ಅದನ್ನ ವಿಚಾರಣೆ ಮಾಡ್ಕೊಂಡು ನಾವು ನ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಒಂದು ಇಂಟೆನ್ಷನ್ ಆಗಿರುತ್ತೆ. ಆದ್ರೆ ಯಾರು ಅಧ್ಯಕ್ಷ ಆಗಿರ್ತಾರೋ ಅವರು ಏಕಾಏಕಿ ಬಂದ್ಬಿಟ್ಟು ಒಂದು ಮೊಬೈಲ್ ತಗೊಂಡು ನಾವು ಅಲ್ಲಿ ನೆರಳಲ್ಲಿ ಕೂತಿರ್ತೀವಿ. ನೆರಳಲ್ಲಿ ಕೂತಿರೋದು ಅವ್ರು ನೋಡ್ಬಿಟ್ಟು ಈ ಕಡೆ ಮೊಬೈಲ್ ತಗೊಂಡ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಏನಂತಂದ್ರೆ, ಈಗ ನೀವೇ ಅವರ ಒಂದು BL ಫಾರ್ಮಾ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅವ್ರದ್ದಾಗಿರುತ್ತೆ. ಅವ್ರ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ. ಏನಂತ ಏಕಾಏಕಿ ಬಂದ್ಬಿಟ್ಟು ನೀವೇನು ಸರ್ಕಾರಿ ಅಧಿಕಾರಿಗಳ, ಯಾರಪ್ಪ ನೀವು ಅವ್ರನ್ನ ತಡೆಯಕ್ಕೆ ಅಂತ ಹೇಳ್ತಾರೆ. ಒಂದು, ಯಾಕೆಂದ್ರೆ ನಾವು ಇಲ್ಲಿ ಯಾರನ್ನೂ ತಡೆದಿಲ್ಲ, ಜಸ್ಟ್ ಅವ್ರನ್ನ ಒಂದು ಕೇಳಿದೀವಿ ಅಷ್ಟೇ, ಯಾರಪ್ಪ ನಿಮ್ಗೆ ಅನುಮತಿ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು. ಆದ್ರೆ ಅವರು ನೀವು ತಡೆಯಕ್ಕೆ ನೀವ್ಯಾರು, ನಿಮ್ಗೆ ಏನ್ ಅಧಿಕಾರ ಇದೆ, ನಿನ್ಗೆ ಇಲ್ಲಿ ಅಧಿಕಾರ ಏನಿದೆ ಬರೋಕೆ ಅಂತ ಏಕವಚನದಲ್ಲೇ ನಮ್ಮನ್ನ ಮಾತಾಡ್ತಾರೆ. ಈಗ ಊರಿಗೆ ಬುದ್ಧಿ ಹೇಳೋ ಅವರು ಲಿಂಗಪ್ಪ ಅನ್ನೋರು ಯಾಕೆ ಒಂದು ನಮ್ಮ ಜೊತೆ ಬಂದ್ಬಿಟ್ಟು ಒಂದು ಸೌಮ್ಯವಾಗಿ ಮಾತಾಡ್ಲಿಲ್ಲ? ಏಕಾಏಕಿ ದಬ್ಬಾಳಿಕೆ ಮಾಡೋಂಥದ್ದು ಏನಿದೆ ಅದರಲ್ಲಿ? ಈಗ ನಾವು ಗಮನಿಸ್ದಂಗೆ ಯಾವುದೇ ಇಲಾಖೆ ಅನುಮತಿ ಪರ್ಮಿಷನ್ ತಗೊಂಡಿಲ್ಲ. ಒಂದು ಸರ್ಕಾರಿ ಜಾಗದಲ್ಲಿ ಇರ್ಬೇಕು, ಮರಗಳು ಕಡಿಬೇಕಂತ ಹೇಳಿದ್ರೆ ಫಾರೆಸ್ಟ್ ಅವ್ರ ಅನುಮತಿ ಬೇಕಾಗತ್ತೆ. ಈಗ ಏನ್ ಕೆರೆ ಅಭಿವೃದ್ಧಿ ಸಂಘ ಅಂತ ಇದ್ರೂ ಅದನ್ನ ಕಾನೂನು ವ್ಯಾಪ್ತಿ ಮೀರಿ ಯಾರು ಸಹ ಮಾಡಕ್ ಆಗಲ್ಲ. ಆದ್ರೆ ಇವ್ರು ಮಾಡಿದ್ದಾರೆ. ಅದನ್ನ ಪ್ರಶ್ನೆ ಮಾಡಕ್ ಬಂದ್ರೆ ನೀವು ನಮ್ಮೇಲೆನೆ ಏಕಾಏಕಿ ನೀವ್ಯಾರು ಏನು ಅಂತ ಹೇಳ್ಬಿಟ್ಟು ನೀವು ಅವ್ರ ವಿಡಿಯೋದ ನೋಡ್ರೆ ಗೊತ್ತಾಗತ್ತೆ ಅದ್ರಲ್ಲಿ ವಾಯ್ಸ್ ನಮ್ದು ಜಾಸ್ತಿ ಇದೆಯಾ ಅವ್ರು ಜಾಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು. ಒಂದು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈಗ ಅವ್ರು ನಮ್ಮನ್ನ ವಸೂಲಿ ಪತ್ರಕರ್ತರು ಅಂತ ಹೇಳ್ಬಿಟ್ಟು ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ತಮ್ಲನ್ ಹಾಕಿದ್ದಾರೆ. ಸೊ ವಸೂಲಿ ಪತ್ರಕರ್ತರು ಅಂತ ಹೇಳಕ್ಕೆ ನಿಮ್ಗೆ ಏನ್ ನೈತಿಕತೆ ಇದೆ ಲಿಂಗಪ್ಪ ಅವ್ರೆ? ಯಾಕಂದ್ರೆ ನೀವು ನಮ್ಮ ತಂದೆ ಸ್ಥಾನದಲ್ಲಿದ್ದೀರಾ. ಹಾಗಾಗ್ಬಿಟ್ಟು ನಾವು ನಿಮ್ಮನ್ನ ಅದನ್ನ ಒಂದು ಎಕ್ಸ್ಕ್ಯೂಸ್ ಮಾಡ್ತಿದೀವಿ. ವಸೂಲಿ ಪತ್ರಕರ್ತರು ಅಂತ ಹೇಳ್ಬೇಕು, ನಿಮ್ಮ ಹತ್ರ ಏನಾದ್ರು ಎವಿಡೆನ್ಸ್ ಇದೆಯಾ? ಇಲ್ಲ ನಾವು ನಿಮ್ಮನ್ನೇನು ದುಡ್ಡು ಕೇಳಿದೀವಾ? ಇಲ್ಲ ಇವ್ರಿಗೆ ಇಲ್ಲಿ ಜಾಲಿ ಮರ ಕಡ್ದು ಇಲ್ಲ ಇದ್ಲು ಮಾಡೋರಿಗೆ ಏನೋ ದುಡ್ಡು ಕೇಳಿದೀವಾ? ದುಡ್ಡು ಡಿಮ್ಯಾಂಡ್ ಮಾಡಿದೀವಾ? ಮತ್ತೆ ನೀವು ಯಾವ ರೀತಿ ಹೇಳ್ತೀರಾ ನಾವು ವಸೂಲಿ ಪತ್ರಕರ್ತರು ಅಂತ ಹೇಳ್ಬಿಟ್ಟು? ಅದೇ ವಿಡಿಯೋದಲ್ಲಿ ನೀವೇ ಹೇಳ್ತೀರಾ ನಮ್ಮ ಹತ್ರ ದಾಖಲಾತಿ ಇಲ್ಲ ಅಂತ ಹೇಳ್ಬಿಟ್ಟು. ವಸೂಲಿ ಪತ್ರಕರ್ತರು ಅಂತ ಹೇಳೋದು ನೀವೇ, ಮತ್ತೆ ದಾಖಲಾತಿ ಇಲ್ಲ ಅಂತ ಹೇಳೋರು ನೀವೇ. ಅಂದ್ರೆ ಪತ್ರಿಕೋದ್ಯಮ ಮಾಡಕ್ ಅವಕಾಶ ಇಲ್ವಾ? ಈಗ ಓಕೆ, ಒಂದ್ ವೇಳೆ ನಾವು ಬಂದಿದೀವಿ ಅಂತ ಅಂದ್ಕೊಳ್ರಿ, ಈಗ ಪ್ರಶ್ನೆ ಮಾಡಕ್ಕೆ ಅಧಿಕಾರಿಗಳೇ ಬೇಕಾ? ಯಾಕೆ ಇಲ್ಲಿ ನಮ್ಮ ಇಡೀ ಭಾರತದಲ್ಲಿ ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ರೀ. ಪ್ರಶ್ನೆ ಮಾಡುವ ಯಾರು ಬೇಕಾದ್ರೆ ಸಾರ್ವಜನಿಕರಾದ್ರೂ ಪ್ರಶ್ನೆ ಮಾಡ್ಬೋದು. ಅದನ್ನ ನೀವು ಪ್ರಶ್ನೆ ಮಾಡಕ್ಕೆ ನೀವ್ಯಾರಂತ ಕೇಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಕಟ್ಟ ಕಡೆಯದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ನಾವು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀವಿ. ಆದ್ರೆ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು, ಸಾಮಾಜಿಕ ಜಾಲತಾಣ ಇದೆ ಅಂತ ಹೇಳ್ಬಿಟ್ಟು ಅವರು ಒಂದು ಹೇಳಿದ್ದಾರೆ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರನೂ ಮೊಬೈಲ್ ಇದೆ, ಅವರು ವಿಡಿಯೋ ಮಾಡಿದಾರೆ, ನಾವು ವಿಡಿಯೋ ಮಾಡಿದ್ದಾರೆ. ನೀವು ಸ್ಟಾರ್ಟಿಂಗ್ ಇಂದ ಅವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನ್ ಮಾತಾಡಿದಾರೆ ಅಂತ ಹೇಳ್ಬಿಟ್ಟು, ನಾವೇನ್ ಮಾತಾಡಿದೀವಿ ಅಂತ ಹೇಳ್ಬಿಟ್ಟು. ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಂತಂದಾಗೆ ಕಾಮನ್ ಮ್ಯಾನ್ಗೂ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ನಾನು. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.